ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ನಾವು ಸಿಂಪಲ್ ಚಿಕನ್ ಮಸಾಲಾ ಫ್ರೈ ಟ್ರೈ ಮಾಡ್ತಾ ಇದೀವಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಬನ್ನಿ ನೋಡೋಣ. ಚಿಕನ್ ಅಂಡ್ ಆನಿಯನ್, ಟೊಮೆಟೊ ಅಂಡ್ ಲೆಮನ್ ಅಂಡ್ ಕೊರಿಯಾಂಡರ್ ಅಂಡ್ ಕರಿ ಲೀವ್ಸ್ ಅಂಡ್ ಇದು ಬಂದು ಕಾಶ್ಮೀರಿ ಚಿಲ್ಲಿ. ಸೊ ಇದನ್ನ ನಾವು ಫ್ರೈ ಮಾಡ್ಕೊಂಡು ಪೇಸ್ಟ್ ಪೌಡರ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಬಂದು ನಾರ್ಮಲ್ ಚಿಲ್ಲಿ ಪೌಡರ್. ನೆಕ್ಸ್ಟ್ ಬಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಇಷ್ಟೇ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಸಿಂಪಲ್ ಚಿಕನ್ ಮಸಾಲಾ ಫ್ರೈ ಮಾಡೋಣ ಬನ್ನಿ. ಫಸ್ಟ್ ಬಂದು ನಾವು ಇದು ಕಾಶ್ಮೀರ್ ಇದಾನೆ, ಅದ್ರ ಈ ತರ ಇದೆ. ಇದನ್ನ ಫ್ರೈ ಮಾಡ್ಕೊ, ಇದು ಖಾರ ಇರಲ್ಲ ಆಯ್ತಾ. ಇದನ್ನ ಫ್ರೈ ಮಾಡ್ಕೊಂಡು ಇದು ನಾವು ಪೌಡ್ರು ಬರುತ್ತಲ್ಲ ಇದಕ್ಕೆ ನಾವು ಫ್ರೈ ಮಾಡ್ಕೋಬೇಕು, ಇಲ್ಲಾಂದ್ರೆ ಅದು ಮಿಕ್ಸಿ ಜಾರಲ್ಲಿ ಪೌಡ್ರ್ ಆಗಲ್ಲ. ಸೊ ನೋಡಿ ಫ್ರೈ ಆಯ್ತು. ಸೊ ನಾವೀಗ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡೋಣ. ಸೊ ಬಿಸಿ ಹೋಗ್ಬೇಕು, ಅದಕ್ಕೆ ನಾನು ಹಂಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಏನ್ ಮಾಡೋಣ ಅಂದ್ರೆ, ಸೊ ಫಸ್ಟ್ ಒಲೆ ಹಚ್ಚಬೇಕು ಆಯ್ತಾ. ಆಮೇಲೆ ಫಸ್ಟ್ ಆಯಿಲ್, ಯಾವುದೇ ಕುಕ್ಕಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಆನಿಯನ್ ಹಾಕ್ಬೇಕು. ಫಸ್ಟ್ ಆನಿಯನ್ ಹಾಕ್ಬೇಕು ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ತುಂಬಾ ಅಂದ್ರೆ ತುಂಬಾ ಈಸಿ, ಮಾರ್ನಿಂಗ್ ಬೇಗ ಮಾಡ್ಬೋದು. ನೋಡಿ ನಾನು ಇವಾಗ ಮಾರ್ನಿಂಗ್ ಮಾಡ್ತಿರೋದು ಇದು. ಮಾರ್ನಿಂಗ್ ಎಷ್ಟು ಗಂಟೆಗೆ ಇರ್ಬೋದು ಅನ್ಕೊಂಡಿದ್ದೀರ? 9 o'clock. ಸೊ 9 o'clock ನನಗೆ ಸೀಕರಮ್ಮ ಎಷ್ಟು ಬೇಗ ಮಾಡ್ತಿದ್ವಿ ಕುಕಿಂಗ್ ಅಂತ ನೋಡಿ. ಸೊ 9 o'clock. கையே வலிக்குது, எப்படா சமைக்கிறாங்க. குக்கிங் இஸ் ஹாட், அந்த மாதிரி சில பேர் சொல்லுவாங்க. I am the trainer. ಬನ್ನಿ ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ನೋಡಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿದ್ದೀನಿ, ಇನ್ನೊಂಚೂರು ಹಾಕ್ತೀನಿ. ಸ್ಮೆಲ್ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಯಾಕಂದ್ರೆ ಆಗ ಮಾತ್ರ ಟೇಸ್ಟ್ ಚೆನ್ನಾಗಿರೋದು. என்ன நின்னு பாக்குற? அத பாரு. ನೆಕ್ಸ್ಟ್ ಬಂದು ನಾವು ಚಿಲ್ಲಿ ಪೌಡರ್ ಹಾಕೊಳ್ತಿದ್ದೀನಿ. ಸೊ 1 ಸ್ಪೂನ್ ಬೇಡ. ನೆಕ್ಸ್ಟ್ ಬಂದು ನಾವು ಟೊಮೆಟೊ ಹಾಕೋಬೇಕು. ನೋಡಿ ಚಿಲ್ಲಿ ಪೌಡರ್ ಚೆನ್ನಾಗಿ ಫ್ರೈ ಆಯ್ತು, ಈಗ ನಾವು ಟೊಮೆಟೊ ಹಾಕೋಬೇಕು. ಇದೀಗ ಚೆನ್ನಾಗಿ ಸ್ಮ್ಯಾಶ್. ಅಯ್ಯೋ ಇಪ್ಪುದೇ ಎನ್ ಕೈಗೆಲ್ಲ ಇದಾಗೋದು. ಈಗ ಬಂದು ನಾವು ಇದು ಫುಲ್ ಆಗಿ ಬಿಸಿ ಎಲ್ಲ ಹೋಗಿದೆ. ಸೊ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಅಯ್ಯೋ ಮುಚ್ಚಕಾಯ್ತಲ್ಲ. ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಅಂತಿದ್ದೀನಿ, ಇಷ್ಟು ಚೆನ್ನಾಗಿ ಇದು ಪೊಡಿ ಮಾಡ್ಕೋಬೇಕು. ಖಾರ ಇರಲ್ಲ ಅಷ್ಟು. ನೋಡಿ ಇದು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಟೊಮೆಟೊ ಎಲ್ಲ. ನೆಕ್ಸ್ಟ್ ಬಂದು ಚಿಕನ್ ಹಾಕೊಳ್ಳೋಣ. ಚಿಕನ್ ಹಾಕೋಬೇಕು. ಅಂಡ್ ಇದಕ್ಕೆ ನೀರು ಹಾಕ್ಬಾರ್ದು, ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಬಿಡೋಣ. ನೋಡಿ ಚಿಕನ್ ನೀರು ಬಿಟ್ಟಿದೆ, ಕಡೆ ಒಂಚೂರು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ನೀರೆಲ್ಲ ಬಿಟ್ಟಿದೆ.
ಈಗ ಬಂದು ಪೇಸ್ಟ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೋಣ. ಸೊ ಉಪ್ಪೆಲ್ಲ ನೋಡ್ಕೋಬೇಕು ನೋಡಿ, ಉಪ್ಪು ಹಾಕ್ಬೇಕು. ಮುಚ್ಚಿಡೋಣ. ಆಯ್ತು, ಚಿಕನ್ ರೆಡಿ. ಇದನ್ನ ಮುಚ್ಚಿಟ್ಟು ಚೆನ್ನಾಗಿ ಕುಕ್ ಮಾಡ್ಬೇಕು. ಇದು ಯಾಕೆ ಗ್ರೀನ್ ಚಿಲ್ಲಿ? ಸೊ ಗ್ರೀನ್ ಚಿಲ್ಲಿ ಹಾಕ್ಬೇಕಿತ್ತು, ನಾ ಮರ್ತೋದೆ. ಸೊ ಖಾರ ಜಾಸ್ತಿ ಇದೆ, ಅದಕ್ಕೆ ಗ್ರೀನ್ ಚಿಲ್ಲಿ ಬೇಡ. ನೋಡಿ ಫುಲ್ ಕುಕ್ ಆಗಿದೆ ಚಿಕನ್. ನಿಮಗೆ ಹಿಂಗೆ ಇಷ್ಟು ಗ್ರೇವಿ ಬೇಕು ಅಂದ್ರೆ ಈ ಟೈಮಲ್ಲಿ ಆಫ್ ಮಾಡಿ ಕೊರಿಯಾಂಡರ್ ಅಂಡ್ ಕರಿ ಲೀವ್ಸ್ ಹಾಕೊಳ್ಳಿ. ಸೊ ಇನ್ನೂ ಫ್ರೈ ಆಗ್ಬೇಕು ಅಂದ್ರೆ ನೀವು ಹಿಂಗೆ ಓಪನ್ ಮಾಡಿ ಬಿಡ್ಬೇಕು. ಇದು ಆಲ್ಮೋಸ್ಟ್ ಚಿಕನ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ನೀವು ಹಾಕಾಡ್ರಿ ಚಿಕನ್ ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ. ಸೊ ನಾ ಫ್ರೈ ಆಗ್ಲಿ ಅಂತ ಬಿಟ್ಟಿದ್ದೀನಿ. ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ನೋಡಿ ಗೈಸ್. ನೋಡಿ ಕಲರ್ ಪಕ್ಕದಲ್ಲಿ ಸಾಪಿಡು ನೋಡಿ. ಸೊ ನಾನು ಟೀ ಇಟ್ಟಿದ್ದೆ. ನೋಡಿ ಫುಲ್ಲು ಡ್ರೈ ಆಗಿದೆ, ನೀರು ಸ್ವಲ್ಪ ಕೂಡ ಇಲ್ಲ. ನೋಡಿ ಕರಿ ಲೀವ್ಸ್ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬೇಕು ಈ ಟೈಮಲ್ಲಿ. ನೋಡಿ ಬನ್ನಿ ತೋರಿಸ್ತೀನಿ. ಫುಲ್ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿ ಕುಕ್ ಆಗಿದೆ ಅಂದ್ರೆ, ಅಷ್ಟು ಚೆನ್ನಾಗಿ ಡ್ರೈ ಆಗಿ ಕುಕ್ ಆಗಿದೆ ನೋಡಿ. ಸೊ ಈಗ ಬಂದು ನಾವು ಪ್ಲೇಟಿಂಗ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಕಾಣಿಸ್ತಿದೆ ನೋಡಿ. ಈಸಿ, ಇದು ಕ್ವಿಕ್ ಆಗಿ ಮಾಡ್ಬೋದು ಮನೇಲೆ ನೀವೇ, ಏನು ಬಿಡ ಇದಕ್ಕೆ ತುಂಬಾ ಇಂಗ್ರೀಡಿಯೆಂಟ್ಸ್ ಎಲ್ಲ. ಫ್ರೈ ಆಗಿ ಮನೆಯಲ್ಲೇ ಮಾಡಬಹುದಂತ ರೆಸಿಪಿ ಚಿಕನ್ ಮಸಾಲಾ ಫ್ರೈ. ನೋಡಿ ಕ್ವಿಕ್ ಆಗಿ ಚಿಕನ್ ಮಸಾಲಾ ಫ್ರೈ ರೆಡಿ ಆಗಿದೆ ನೋಡಿ. ತುಂಬಾ ಈಸಿ ನೋಡಿ, ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ, ಎಷ್ಟು ಸಕ್ಕತ್ತಾಗಿದೆ ಅಂತ. ಸೊ ಈಸಿ ಆಗಿದೆ, ಕ್ವಿಕ್ ಆಗಿ ನೀವು ಮನೇಲೆ ಮಾಡ್ಕೋಬಹುದು. ಸೊ ಬನ್ನಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗುತ್ತೆ ಅಂತ. ನಿಜವಾಗ್ಲೂ ಚೆನ್ನಾಗಿದೆ. ಇದಕ್ಕೆ ಏನು ಯೂಸ್ ಮಾಡಿಲ್ಲ, ಜಸ್ಟ್ ಚಿಲ್ಲಿ ಪೌಡ್ರು ಮತ್ತೆ ನಾನೊಂದು ಫ್ರೈ ಮಾಡ್ಕೊಂಡಲ್ಲ ಆ ಪೌಡ್ರ್ ಅಷ್ಟೇ ಯೂಸ್ ಮಾಡಿದ್ದು. ಅಷ್ಟು ಚೆನ್ನಾಗಿದೆ. ಸೊ ಮಸ್ಟ್ ಟ್ರೈ. ಸೊ ಕ್ವಿಕ್ ಆಗಿ ಮಾಡ್ಬೋದಂತ ರೆಸಿಪಿ ಇದು. ಸೊ ನಮ್ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಬಂದಿದ್ರೆ ಮರಿದೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಈ ತರ ಡಿಫ್ರೆಂಟ್ ರೆಸಿಪಿಗಳೆಲ್ಲ ನಮ್ ಚಾನಲ್ ಅಲ್ಲಿ ಬರುತ್ತೆ. ಸೊ ಮರಿದೆಲ್ಲ ಲೈಕ್ ಮಾಡಿ, ಸೊ ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ನೋಡ್ಬೇಕಾದ್ರೇನೆ ಟೆಂಪ್ಟಿಂಗ್ ಆಗಿದೆ. ನಾನು ಇನ್ನೊಂದು ಪೀಸ್ ತಿಂತೆ. எப்படி இருக்கு? நல்லா இருக்குல்ல? இப்படி நான் சமைக்கிறதெல்லாம் நல்லா வருது. எவ்வளவு சூப்பரா இருக்கு தெரியுமா? நான் நினைக்கவே இல்லையே மேக்கப்புள்ள இவ்வளவு ஒரு தேவையா? இன்னும் பத்தில எப்படி இருக்குது? நல்லா இருக்கு. என்ன பாரு. அந்த கருவேப்பிலை கொரியாண்டர் லீஃபோட வச்சு சாப்பிடும்போது இன்னும் சூப்பரா இருக்கும். ஐயோ நல்லா இருக்கே. நான் சில டைம் சமைக்கும் போது ஏன் இவ்வளோ இதுவா சமைக்கணும், எல்லா மசாலா எல்லாம் போடுறாங்களே, அந்த இதெல்லாம் போட்டு பண்றாங்களே, அந்த மசாலா கிடைக்குது இல்ல, ஃப்ரைக்குன்னே ஒரு மசாலா, அதுக்கப்புறம் குழம்புக்குன்னே ஒரு மசாலா, எல்லா மசாலா ட்ரை பண்றாங்கல்ல. நம்ம எதுவுமே ட்ரை பண்ணாமே இவ்வளவு நல்லா வருது எப்படி? அதான் தெரியல.